ಪ್ರೀತಿಯೋ ದ್ವೇಷವೋ ನೀ ನನ್ನವಳು. ಅಧ್ಯಾಯ 133. ಅಮ್ಮ, ನಾನು 6 ತಿಂಗಳ ಮಟ್ಟಿಗೆ ಹುಬ್ಬಳ್ಳಿ ಕಾಲೇಜಿಗೆ ಶಿಫ್ಟ್ ಆಗ್ತಾ ಇದ್ದೀನಿ. ಮುಂದಿನ ವಾರ ನಾನು ಹೋಗಬೇಕು. ಅಲ್ಲಿ PG ಎಲ್ಲನೂ ನೋಡ್ಕೋಬೇಕು ಅಂತ ಹೇಳ್ದ ಸೌರಭ್. ಅವನ ಮಾತುಗಳನ್ನು ಕೇಳಿಸ್ಕೊಂಡ ಕಾವ್ಯಳಿಗೆ ತಿಳಿದಿತ್ತು ಇದು ನನ್ನಿಂದ ಆದ ನೋವಿಗೆ ದೂರ ಆಗೋ ಯೋಚನೆ ಅಂತ. ಮನಸ್ಸಿಗೆ ಮುಳ್ಳು ಚುಚ್ಚಿದ ಅನುಭವ ಅವಳದು. ಇಷ್ಟು ವರ್ಷ ಅವನೇ ಬೇಡ ಅಂತ ದೂರ ಹೋದರೂ ದೂರದಿಂದಲೇ ನೋಡಿ ಪ್ರೀತಿ ಮಾಡ್ತಾ ಇದ್ದವಳು ಇಂದು ಅವನು ಅವಳ ಪತಿಯಾಗಿದ್ದರೂ ಅವಳು ಒಪ್ಪದೆ ಯಾವುದೋ ಕಾರಣಕ್ಕಾಗಿ ದೂರವಿಟ್ಟಿದ್ದರ ಪರಿಣಾಮ ಹುಬ್ಬಳ್ಳಿಗೆ ಹೋಗೋದಾಗಿತ್ತು ಸೌರಭ್. ಮುಂದೆ ಹಾಗಂದರೆ ಹೇಗೋ, ಈಗ ನೀನು ಮದುವೆ ಆಗಿರೋನು, ಕಷ್ಟನೋ ಸುಖನೋ ಹೆಂಡತಿನ ಬಿಟ್ಟು ಬೇರೆ ಯಾವುದೋ ಊರಿಗೆ ಹೋಗ್ತೀನಿ ಅನ್ನೋದು ಎಷ್ಟು ಸರಿ? ಅದೆಲ್ಲ ನಂಗೆ ಗೊತ್ತಿಲ್ಲ. ನೀನು ಹೋಗೋದಾದರೆ ನಿನ್ನ ಹೆಂಡತಿನ ಕರ್ಕೊಂಡೇ ಹೋಗಬೇಕು ಅಂತ ಕಂಡೀಷನ್ ಹಾಕಿದ್ರು ಜ್ಯೋತಿ. ಕಾವ್ಯಳ ಮನಸ್ಸಿಗೆ ನನ್ನಿಂದ ನೋವಾಗಿದೆ. ಅವಳಿಗೆ ನನ್ನ ಮೇಲಿನ ಕೆಟ್ಟ ಅಭಿಪ್ರಾಯ ಕೋಪ ಕಡಿಮೆ ಆದ ನಂತರ ಮಾತಾಡೋಣ ಅಂತ ಇವತ್ತು ಪ್ರಿನ್ಸಿ ಹತ್ರ ತಾನಾಗೇ ಟ್ರಾನ್ಸ್ಫರ್ ತಗೊಂಡಿದ್ದ ಸೌರಭ್. ಆದರೆ ಈಗ ನೋಡಿದ್ರೆ ಅವಳನ್ನು ಕೂಡ ಜೊತೆಯಲ್ಲೇ ಕರ್ಕೊಂಡು ಹೋಗುವಂತ ಅಂದರೆ ಅಲ್ಲಿಯೂ ಅವಳು ನನಗೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋದಿಲ್ಲ. ಅವಳಿಗೂ ನೆಮ್ಮದಿ ಇಲ್ಲ. ಅವರ ಸಪ್ಪೆ ಮುಖ ನೋಡಿಕೊಂಡು ನನಗೂ ನೆಮ್ಮದಿ ಇಲ್ಲ ಅಂತ ಮನದಲ್ಲೇ ಹೇಳ್ಕೊಂಡ ಸೌರಭ್. ಸೌರಭ್ ಯಾಕೆ ಏನು ಮಾತಾಡ್ತಾನೇ ಇಲ್ಲ ಅಂತ ಕೇಳಿದ ಜ್ಯೋತಿ ಅವರಿಗೆ, ಅಮ್ಮ ಅಂತ ಅವರ ಕೈ ಮೇಲೆ ತನ್ನ ಕೈ ಇಟ್ಟು ವಿಷಯ ಏನು ಅಂತ ಬಿಡಿಸಿ ಹೇಳಿದ ಮೇಲೂ ನೀವು ಇದೇ ಥರ ಹಠ ಮಾಡಿ ಮಾತಾಡಿದ್ರೆ ಹೇಗಮ್ಮ? ಅವಳು ಸ್ವಲ್ಪ ದಿನ ಅವರ ತಾಯಿಯ ಅಗಲುವಿಕೆಯ ನೋವಿನಿಂದ ಆಚೆ ಬರಲಿ, ನಂತರ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ದ ಸೌರಭ್. ಅಲ್ವೋ, ಹೀಗೆ ಬಿಟ್ಟರೆ ಇದು ದೊಡ್ಡದಾಗಿ ಹೆಮ್ಮರವಾಗುತ್ತೆ ಗೊತ್ತಾ? ನಿಜ ಏನು ಅಂತ ನೀನು ಹೇಳದೇ ಇದ್ದರೆ ಅವಳಿಗಾದರೂ ಹೇಗೆ ಗೊತ್ತಾಗಬೇಕು? ಹಾಗಾದರೆ ನಿಮ್ಮಿಬ್ಬರಿಗೂ ಮದುವೆ ಮಾಡಿಸಿದ್ದು ನನ್ನದೇ ತಪ್ಪು ಅಂತ ಅಂತೀರಾ? ಸರಿ, ಹಾಗಿದ್ರೆ ನಾಳೆಯಿಂದ ನಾನು 1 ವಾರ ನನ್ನ ಸಂಘದವರೊಂದಿಗೆ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಶೃಂಗೇರಿ, ಹೊರನಾಡು ಕಳ್ಸೋಕ್ಕೆ ಹೋಗಿ ಬರ್ತೀನಿ. ಅಷ್ಟರಲ್ಲಿ ನೀವಿಬ್ಬರು ಒಂದು ತೀರ್ಮಾನಕ್ಕೆ ಬನ್ನಿ. ಇಬ್ಬರು ಒಟ್ಟಿಗೆ ಬಾಳ್ತೀರೋ ಅಥವಾ ಬೇರೆ ಬೇರೆ ಆಗ್ತೀರೋ ಅಂತ. ನಿಮ್ಮ ಉತ್ತರ ಯಾವುದೇ ಇದ್ದರೂ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಯಾಕಂದರೆ ನಿಮ್ಮಿಬ್ಬರಿಗೂ ಮದುವೆ ಮಾಡಿಸಿದ್ದು ನಾನೇ ಅಲ್ವಾ? ಹಾಗಾಗಿ ನೀವಿಬ್ಬರು ಬೇರೆ ಆಗೋದೇ ಆದರೆ ಕಾವ್ಯ ನನಗೂ ಈಗ ಮಗಳಿದ್ದ ಹಾಗೆ. ಅವಳ ಸಂಪೂರ್ಣ ಜವಾಬ್ದಾರಿ ನಂದೇ ಆಗಿರುತ್ತೆ. ನೀನೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ನಾಳೆ ಹೋಗೋಕ್ಕೆ ಬಟ್ಟೆಯನ್ನು ಪ್ಯಾಕ್ ಮಾಡ್ಕೋಬೇಕು ಅಂತ ಜ್ಯೋತಿ ಅವರು ರೂಮಿಗೆ ಹೋದರು. ರೂಮಿಗೆ ಹೋಗೋವಾಗ ನಿಮ್ಮಿಬ್ಬರ ಶೀತಲ ಸಮರಕ್ಕೆ ತೆರೆ ಎಳೆಯೋದಕ್ಕೆ ನಾನು ದೇವರ ದರ್ಶನ ಮಾಡ್ತಾ ಇರೋದು. ನಾನು ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ ನಿಮ್ಮಿಬ್ಬರ ಅಂತರ ಕಡಿಮೆ ಆಗಿದ್ದರೆ ನಂಗೆ ಅಷ್ಟೇ ಸಾಕು ಅಂತ ಮನಸ್ಸಲ್ಲೇ ಹೇಳ್ಕೊಂಡ್ರು ಜ್ಯೋತಿ. ಅಯ್ಯೋ, ಅಮ್ಮ ಯಾಕೆ ಹೀಗೆ ಹೇಳಿದ್ರು? ಹಾಗಾದರೆ ನಿಜಕ್ಕೂ ಕಾವ್ಯಗೆ ನಾನಂದರೆ ಇಷ್ಟ ಇಲ್ವಾ ಅಂತ ಮನಸ್ಸಲ್ಲೇ ಹೇಳ್ಕೊಂಡ ಸೌರಭ್ ಬೇಸರಗೊಂಡ. ಈ ಕಡೆ ಕಾವ್ಯ, ಇಷ್ಟು ವರ್ಷ ಕೂಡ ನನ್ನನ್ನು ಒಪ್ಪಲಿಲ್ಲ ಇವರು, ಇನ್ನು ಈಗಲೂ ನನ್ನನ್ನು ಒಪ್ತಾರಾ? ನನ್ನನ್ನು ಬೇಡ ಅಂತಂದರೆ ಅಂತ ನೊಂದುಕೊಂಡ್ಳು. ಬೇಡ ಅಂದರೂ ಕಣ್ಣೀರು ಕೆನ್ನೆ ಸೋಗ್ತಾಯಿತ್ತು, ದುಃಖ ಉಮ್ಮಳಿಸಿ ಬರ್ತಾಯಿತ್ತು. ಅದನ್ನು ತಡೆಯೋಕೆ ಬಾತ್ರೂಮ್ ಹೊಕ್ಕಿ ಅಲ್ಲಿ ನೆಲ್ಲಿಯನ್ನು ಆನ್ ಮಾಡಿ ಸುಮ್ಮನೆ ಕೂತ್ಕೊಂಡ್ಳು ಕಾವ್ಯ. ರಾತ್ರಿ ಕೂಡ ಜ್ಯೋತಿ ಅವರ ಮನೆಯಲ್ಲಿ ಮೌನವೇ ಮುಂದುವರೆದಿತ್ತು. ಈ ಸರ್ತಿ ಕಾವ್ಯ ಸೌರಭ್ಗೆ ಮುಖ ತೋರಿಸದೆ ಓಡಾಡದೆ ಅವನ ಎದುರಿಗೆ ಊಟಕ್ಕೆ ಕೂತಿದ್ಲು. ಊಟ ಮಾಡೋ ಸಮಯದಲ್ಲಿ ಮತ್ತೊಮ್ಮೆ ಜ್ಯೋತಿ ಅವರು, ಕಾವ್ಯ, ಇವತ್ತಿಂದ ಸೌರಭ್ ರೂಮಿಗೆ ನೀನು ಶಿಫ್ಟ್ ಆಗು ಮಗಳೇ. ನಾನು ನಾಳೆ ಬೆಳಗ್ಗೆ 5 ಗಂಟೆಗೆ ಹೊರಡ್ತೀನಿ. ತಿಂಡಿ ಮಾಡಿಟ್ಟು ಹೋಗಿರ್ತೀನಿ. ಇವತ್ತು ಮಾಡಿದ ಹಾಗೆ ತಿಂಡಿ ಕೊಟ್ಟು ಅವನ ಮುಂದೆ ನಿಲ್ಲದೆ ಅಡುಗೆ ಮನೆ ಸೇರಬೇಡ. ಅಟ್ಲೀಸ್ಟ್ ಅವನು ತಿಂಡಿ ತಿಂದು ಕಾಲೇಜಿಗೆ ಹೋಗೋವರೆಗೂ ಆದರೂ ಅವನ ಜೊತೆಯೇ ಇರು. ನಾನು ಬರೋವರೆಗಾದರೂ ಅವನ ಜವಾಬ್ದಾರಿಯನ್ನು ತಗೋ ಪುಟ್ಟ. ನನಗೆ ಅಂತ ಇರೋನು ಅವನೊಬ್ಬನೇ. ಅವನ ಜೊತೆ ಈಗ ನೀನು ಕೂಡ ನನಗೆ ತುಂಬಾ ಮುಖ್ಯ ಅಂತ ಹೇಳಿ ಊಟ ಮುಗಿಸಿದ ಕಾರಣ ತಟ್ಟೆಯನ್ನು ಸಿಂಕ್ನಲ್ಲಿ ವಾಶ್ ಮಾಡಿಟ್ಟು ರೂಮಿಗೆ ಹೋದರು ಜ್ಯೋತಿ. ಜ್ಯೋತಿಯವರ ಮಾತುಗಳು ಕಾವ್ಯಳ ಮನಸ್ಸಿಗೆ ನಾಟಿತ್ತು. ಹೌದು, ಅವರು ಹೇಳಿದ್ರಲ್ಲೂ ಕೂಡ ಸರಿ ಇದೆ ಅಂತ ಅಂದ್ಕೊಂಡು,
ಇನ್ನು ಮುಂದೆ ಆದರೂ ನಾನು ಮೊದಲಿನ ಹಾಗೆ ಸೌರಭ್ ಸರ್ನ ಮಾತಾಡಿಸೋಕೆ ಪ್ರಯತ್ನ ಮಾಡಬೇಕು ಅಂತ ಅಂದ್ಕೊಂಡು ಸೀನಿಯರ್ ಅಂತ ಕರೆದ್ಲು. ಅವಳು ಸೀನಿಯರ್ ಅಂತ ಹೇಳಿದ ತಕ್ಷಣ ಸೌರಭ್ನ ಮನಸ್ಸು ಹಕ್ಕಿಯಂತೆ ಹಾರಾಡ್ತು. ಆದರೂ ಅಮ್ಮ ಹೇಳಿದ ಮಾತಿಗೆ ಪ್ರೇರೇಪಿತಳಾಗಿ ನನ್ನನ್ನು ಮಾತಾಡಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡು, ಹೇಳು ಕಾವ್ಯ ಅಂತ ಕೇಳ್ದ ಸೌರಭ್. ಅನ್ನ ಇನ್ನೂ ಸ್ವಲ್ಪ ಬಡಿಸ್ಲಾ ಅಂತ ಕೇಳಿದ್ಲು. ಅವಳು ಬೆಳಗ್ಗೆ ಹೇಳಿದ ಮಾತನ್ನು ನೆನಪು ಮಾಡಿಕೊಂಡು, ಬೇಡ ಕಾವ್ಯ, ಸಾಕು, ಹೊಟ್ಟೆ ತುಂಬಿದೆ ಅಂತ ಹೇಳ್ದ ಸೌರಭ್. ಅದು ಸಾರಿ ಸೀನಿಯರ್, ಬೆಳಗ್ಗೆ ನಾನು ಹಾಗೆ ಮಾತಾಡಬಾರ್ದಿತ್ತು, ಕೋಪದಲ್ಲಿ ಮಾತಾಡಿದೆ, ಪ್ಲೀಸ್ ನನ್ನನ್ನು ಕ್ಷಮಿಸಿ. ನನ್ನ ಅಮ್ಮನ ಅಗಲುವಿಕೆಯ ನೋವಿಂದ ಹಾಗೆಲ್ಲ ಮಾತಾಡಿದ್ದೀನಿ ಅಷ್ಟೇ ಅಂತ ಹೇಳಿದ್ಲು. ಅವಳ ಮಾತುಗಳನ್ನು ಕೇಳಿದ ಸೌರಭ್ನ ಮನಸ್ಸಿಗೆ ಸಮಾಧಾನ ಆಯಿತು. ಇಟ್ಸ್ ಓಕೆ ಕಾವ್ಯ ಅಂತ ಹೇಳಿ ತಟ್ಟೆ ವಾಶ್ ಮಾಡಿಟ್ಟು ರೂಮಿಗೆ ಹೋದ. ಕಾವ್ಯ ಕೂಡ ಊಟ ಮಾಡಿದ ತಟ್ಟೆಯನ್ನು ತೊಳೆದಿಟ್ಟು ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ಉಳಿದ ಪಾತ್ರೆಗಳನ್ನೆಲ್ಲ ಸಿಂಕ್ನಲ್ಲಿ ಇಟ್ಟು ಹಾಲನ್ನು ಕಾಯಿಸಿ ಜ್ಯೋತಿ ಅವರಿಗೊಂದು ಕೊಟ್ಟು ಸೌರಭ್ಗೆ ಅಂತ ತಗೊಂಡು ಅವನ ರೂಮಿಗೆ ಹೋದ್ಲು. ಕಾವ್ಯ ಹೋದ ದಿಕ್ಕನ್ನೇ ನೋಡ್ತಾ ಉಳಿದ ಜ್ಯೋತಿ ಅವರು, ಕ್ಷಮಿಸು ಕಾವ್ಯ, ನಿಮ್ಮಿಬ್ಬರಲ್ಲೂ ಒಬ್ಬರ ಮೇಲೊಬ್ಬರಿಗೆ ಎಷ್ಟು ಪ್ರೀತಿ ಇದೆ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ನಿಮ್ಮಿಬ್ಬರನ್ನ ಒಂದು ಮಾಡೋಕ್ಕೆ ನಾನು ಕೆಲವೊಮ್ಮೆ ಕಟುವಾಗಿ ಮಾತಾಡಿ ಕಟುವಾಗಿ ನಡ್ಕೊಳ್ಳೋ ಪರಿಸ್ಥಿತಿ ಬಂತು ಅಷ್ಟೇ ಅಂತ ನೊಂದ್ಕೊಂಡ್ರು. ಸೌರಭ್ನ ರೂಮಿನ ಬಾಗಿಲಲ್ಲಿ ಬಂದು ನಿಂತ ಕಾವ್ಯಗೆ ಅವಳ ಹೃದಯದ ಬಡಿತ 100ರ ಗಡಿ ದಾಟಿತ್ತು. ಮುಖ ಬೆವರಿನಿಂದ ಕೂಡಿತ್ತು. ಆದರೂ ಅವಳ ದುಪ್ಪಟ್ಟದಿಂದ ಮುಖವನ್ನು ಒರೆಸ್ಕೊಂಡು ನಿಧಾನವಾಗಿ ಸೌರಭ್ನ ರೂಮ್ ಒಳಗಡೆ ಹೋದ್ಲು. ಸೌರಭ್ ಯಾವುದೋ ಒಂದು ಬುಕ್ಕನ್ನು ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದ. ಅವನ ಬಲಗೈ ಪೆನ್ಸಿಲ್ಲಿಂದ ಹಿಡಿದು ತಿರುಗಿಸ್ತಾ ಇದ್ದ. ಸೀನಿಯರ್ ಅಂತ ಕರೆದ್ಲು. ಅವಳ ಕಡೆ ನೋಡಿದವನು, ಓಹ್ ಬಾ ಕಾವ್ಯ ಅಂತ ಮಾಮೂಲಿನಂತೆ ಮಾತಾಡಿಸ್ದ. ಈಗ ನಾನು ಕೂಡ ಅವಳು ಮುಂದೆ ಮುಜುಗರ ಪಟ್ಕೊಂಡ್ರೆ ಅವಳಿಗೂ ಇನ್ನೂ ಅನ್ಕಂಫರ್ಟಬಲ್ ಆಗ್ಬೋದು ಅಂತ. ಸೀನಿಯರ್, ಹಾಲು ಅಂತ ಅವನ ಮುಂದೆ ಲೋಟವನ್ನು ಚಾಚಿದ್ಲು. ಅವನು ತಗೊಂಡು, ನಿನಗೆ ಅಂತ ಕೇಳ್ದ. ನನಗೆ ಬೇಡ, ನೀವು ಕುಡೀರಿ ಅಂತ ಹೇಳಿದ್ಲು ಕಾವ್ಯ. ಈಗ ನಾನು ಮುಜುಗರ ತೊರೆದು ಮಾತಾಡಿದ್ರೆ ಮಾತ್ರ ನನ್ನ ಮನಸ್ಸನ್ನು ಅವಳಿಗೆ ಅರ್ಥ ಮಾಡಿಸೋಕೆ ಸಾಧ್ಯ ಅಂತ ಅಂದ್ಕೊಂಡು, ತಗೋ ಕಾವ್ಯ, ಮೊದಲು ನೀನು ಹಾಲನ್ನು ಕುಡಿದು ಕೊಡು ಅಂತ ಹೇಳ್ದ. ತಕ್ಷಣ ಅವನ ಮುಖವನ್ನು ನೋಡಿದ್ಲು ಕಾವ್ಯ. ಸಣ್ಣಗೆ ನಕ್ಕ ಸೌರಭ್, ನನಗೆ ನನ್ನ ಹೆಂಡತಿ ಕುಡಿದು ಕೊಟ್ಟ ಹಾಲನ್ನು ಕುಡಿಯೋಕ್ಕೆ ಯಾವ ಅಭ್ಯಂತರವೂ ಇಲ್ಲ, ಸೊ ತಗೋ, ನೀನು ಸ್ವಲ್ಪ ಕುಡಿದು ನಂತರ ಕೊಡು ಅಂತ ಹೇಳ್ದ. ಸೌರಭ್ನ ಈ ಮಾತಿಗೆ ಹೇಗೆ ಪ್ರತಿಕ್ರಿಯಿಸಬೇಕೋ ತಿಳಿಲಿಲ್ಲ ಕಾವ್ಯಾಳಿಗೆ. ಸೀನಿಯರ್, ಅದು ಅಂತ ರಾಗ ಹಾಡುವಾಗ, ಈಗ ನೀನೇ ಕುಡಿತೀಯೋ ಇಲ್ಲ ನಾನೇ ಕುಡಿಸ್ಲೋ ಅಂತ ಹೇಳಿದಾಗ ಲೋಟ ತಗೊಂಡು ಅರ್ಧ ಗ್ಲಾಸ್ ಹಾಲು ಕುಡಿದು ಅವನ ಕಡೆ ಕೊಟ್ಲು. ಗುಡ್ ಅಂತ ಅವನು ಕೂಡ ಉಳಿದ ಹಾಲನ್ನು ಕುಡ್ದ. ಎಲ್ಲಿ ಮಲ್ಗೋದು ಅಂತ ಸುತ್ತಲೂ ನೋಡ್ತಾ ಇದ್ದ ಕಾವ್ಯಳನ್ನು ಗಮನಿಸಿದ ಸೌರಭ್ ಬುಕ್ ಕಡೆ ನೋಡ್ತಾ, ಈ ಬುಕ್ಕಲ್ಲಿ ಒಂದು ಕತೆ ಇದೆ ಕಾವ್ಯ. ಇದರಲ್ಲಿ ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಇಬ್ಬರಲ್ಲಿ ಹುಡುಗಿಗೆ ಮದುವೆ ಇಷ್ಟ ಇರಲಿಲ್ವಂತೆ. ಆದರೆ ಗಂಡನ ಜೊತೆ ಒಂದೇ ರೂಮಲ್ಲಿ ಇರಬೇಕಿತ್ತಂತೆ. ಅದಕ್ಕೆ ಹೀರೋಯಿನ್ ನೆಲದ ಮೇಲೆ ಮಲ್ಗೋ ಪ್ಲ್ಯಾನ್ ಮಾಡಿದ್ಲಂತೆ. ಆದರೆ ಅವರ ಮನೆಯವರಿಗೆ ಈ ಒತ್ತಾಯದ ಮದುವೆ ವಿಷಯ ತಿಳಿದಿದ್ದರಿಂದ ಹೀರೋ ರೂಮಲ್ಲಿ ಒಂದು ಚಾಪೆ ದಿಂಬು ಕೂಡ ಉಳಿಸಿರ್ಲಿಲ್ವಂತೆ. ಹಾಗೆ ನಮ್ಮ ರೂಮಲ್ಲಿ ಕೂಡ ಬೆಡ್ ಮೇಲೆ ಹಾಕಿರೋ ವಸ್ತು ಬಿಟ್ಟು ಬೇರೇನೂ ಇಲ್ಲ ಗೊತ್ತಾ. ಎಲ್ಲ ಕಥೆ, ಸಿನಿಮಾ, ಸೀರಿಯಲ್ನಲ್ಲಿ ಬರೋ ಹಾಗೆ ನೆಲದ ಮೇಲೆ ಮಲ್ಗೋ ಪ್ಲ್ಯಾನ್ ಮಾಡಿದರೆ ಅದನ್ನು ತಲೆಯಿಂದ ತೆಗೆದುಹಾಕಿ ಬೆಡ್ ಮೇಲೆ ಮಲ್ಗು ಆಯಿತಾ. ಒಂದು ಕಡೆ ನಾನು, ಮತ್ತೊಂದು ಕಡೆ ನೀನು. ನನ್ನ ಮೇಲೆ ನನಗೆ ನಂಬಿಕೆ ಇದೆ, ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ಧಾರಾಳವಾಗಿ ಮಲಗ್ಬೋದು ಅಂತ ಹೇಳಿ ಬುಕ್ಕನ್ನು ಕ್ಲೋಸ್ ಮಾಡಿ ಬೆಡ್ನ ಒಂದು ತುದಿಗೆ ಬಂದು ಮಲಗ್ದ ಸೌರಭ್. ಆದಷ್ಟು ಬೇಗ ಇವಳ ಹತ್ರ ಎಲ್ಲನೂ ಮಾತಾಡಿ ಬಗೆಹರಿಸ್ಕೊಳ್ಳೋ ಆಸೆ ಸೌರಭ್ಗೆ. ಅಂತೆಯೇ ಕಾವ್ಯಾಳಿಗೂ ಕೂಡ ತನ್ನ ಪ್ರೀತಿಯನ್ನು ಮತ್ತೊಮ್ಮೆ ವ್ಯಕ್ತಪಡಿಸೋ ಆಸೆ. ಇವರಿಬ್ಬರಲ್ಲಿ ಯಾರ ಆಸೆ ಮೊದಲು ನೆರವೇರುತ್ತೆ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಹಾಗೆ ದುಷ್ಯಂತ್ ಮತ್ತು ಧೃತಿ ಇವರಿಬ್ಬರೂ ಕೂಡ ಬರ್ತಾರೆ. ಕಾವ್ಯ ಮತ್ತು ಸೌರಭ್ ಇವರಿಬ್ಬರ ಗೊಂದಲಗಳು ಬಗೆಹರಿದ ನಂತರ. ಧನ್ಯವಾದಗಳು.